ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಾಂಗಿಬಾತ್ ಪೌಡರ್ ಮಾಡಲು ಹೇಳಿಕೊಡುತ್ತೇನೆ. ಇದು ಅತ್ಯಂತ ಸುಲಭವಾಗಿ ರುಚಿಕರವಾಗಿ ಇರುತ್ತದೆ. ಮನೆಯಲ್ಲೇ ಮಾಡಿ ನಾವು ವಾಂಗಿಬಾತನ್ನು ಸವಿಸೋಣ. ಬೇಕಾಗಿರುವ ಸಾಮಗ್ರಿಗಳು: ಕೆಂಪು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನಿಯಾ, ಚಕ್ಕೆ, ಉದ್ದಿನಬೇಳೆ, ಕಡಲೆಬೇಳೆ, ಲವಂಗ, ಏಲಕ್ಕಿ. ಬಾಣಲೆಗೆ ನಾವು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಹಾಕಿ ಚಕ್ಕೆ ಮತ್ತು ಲವಂಗ ಹಾಗೂ ಏಲಕ್ಕಿಯನ್ನು ಚೆನ್ನಾಗಿ ಕಲಿಸೋಣ. ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನು ಫ್ರೈ ಮಾಡಿ ಕಡಲೆಬೇಳೆ ಹುರಿಯಬೇಕು. ಧನಿಯಾ ನಾವು ಕೆಂಪಗಾಗುವವರೆಗೆ ಅಥವಾ ಗೋಲ್ಡನ್ ಬ್ರೌನ್ ಬರುವವರೆಗೆ ಹುರಿಯಬೇಕು. ಅದು ಗಮ್ ಅಂತ ವಾಸನೆ ಬರುತ್ತದೆ. ಬ್ಯಾಡಗಿ ಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಬೇಕು. ಸ್ನೇಹಿತರೆ, ಕೆಂಪು ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಿ. ಅದನ್ನು ಕಪ್ಪಗಾಗದಂತೆ ನೋಡಿಕೊಳ್ಳಬೇಕು. ಒಣಕೊಬ್ಬರಿ ನಮಗೆ ಬೇಕಾದರೆ ಉಪಯೋಗಿಸಬಹುದು, ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಎಲ್ಲವನ್ನು ಮಿಕ್ಸಿ ಜಾರಿಗೆ ಮಾಡಿಕೊಳ್ಳಿ. ನುಣ್ಣಗೆ. ಹಾಯ್ ಫ್ರೆಂಡ್ಸ್, ವಾಂಗಿಬಾತ್ ಮಸಾಲೆ ಪೌಡ್ರ್ ಕೆಂಪಗೆ ರುಚಿಯಾಗಿ ಘಮ ಘಮ ಅನ್ನಿಸುತ್ತದೆ. ನೋಡಿ, ನೀವು ಮನೆಯಲ್ಲಿ ಅತಿ ಸುಲಭವಾಗಿ ಮಾಡಿಕೊಳ್ಳಬಹುದು. ವಾಂಗಿಬಾತ್ ಪೌಡರ್ ತಯಾರಾಗಿದೆ. ನಾವು ಅನ್ನವನ್ನು ಮಾಡಿ ಬದನೆಕಾಯಿ, ಟೊಮೆಟೊ ಅಥವಾ ಆಲೂಗೆಡ್ಡೆಯಲ್ಲೂ ದಪ್ಪ ಮೆಣಸಿನಕಾಯಿಯನ್ನು ಹಾಕಿ ವಾಂಗಿಬಾತ್ ಮಾಡಬಹುದು. ರುಚಿಯಾದ ವಾಂಗಿಬಾತ್ಗೆ ಎಲ್ಲ ತರಕಾರಿ ಚೆನ್ನಾಗಿರುತ್ತದೆ.